ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹಾಗೆ ಇನ್ನೋರ್ವ ರಕ್ತಹೀನತೆ ಜಾಸ್ತಿ ಇದೆ, ಅನೇಮಿಯಾ ಅಂತಾರೆ, ರಕ್ತಹೀನತೆ ಜಾಸ್ತಿ ಇರುತ್ತೆ. ಆಮೇಲೆ ಅಪೌಷ್ಟಿಕತೆಯೂ ಜಾಸ್ತಿ ಇದೆ. ಆಮೇಲೆ ಜಾಸ್ತಿ ಮುಂದೆ ಓದಕ್ಕೆ ಹೋಗಲ್ಲ ವಿದ್ಯಾರ್ಥಿನಿಯರು. 8ನೇ ಕ್ಲಾಸು 7ನೇ ಕ್ಲಾಸ್ಗೆ ಡ್ರಾಪ್ ಔಟು ಜಾಸ್ತಿ ಆಗಿದೆ. ಇದು ಮೂರು ನಿವಾರಿಸೋಕ್ಕೆ ಜಿಲ್ಲಾಡಳಿತದಿಂದ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಈಗ ಕಾರ್ಯಕ್ರಮವನ್ನು ರೂಪಿಸಿದೆ. ಯಾರು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡ್ತಾರೋ ಅವರನ್ನು ಯಾವತ್ತೂ ಸಮಾಜ ನಡೆಸ್ತದೆ. ಹಾಗಾಗಿ ಏನು ವಿದ್ಯಾರ್ಥಿಗಳಿದ್ದರೆ ತಾವು ತಮ್ಮ ಸಾಧನೆಯನ್ನು ಮಾಡಬೇಕು ಅಂತಂದಾಗ ಮನಕ್ಕೆ ಒಬ್ಬರನ್ನು ತಾವು ನೆನೆಸಿಕೊಂಡು ಅವರ ಏನು ಇಂತಹ ಒಂದು ರಾಜ್ಯದಲ್ಲಿ ಸೈನ್ಯದವರು ಬಂದಾಗ ಅವರ ವಿರುದ್ಧ ಯಾವುದೇ ಆಯುಧದ ಜೊತೆ ಹೋರಾಟವನ್ನು ಮಾಡಿ ವೀರಮರಣವನ್ನು ಒಪ್ಪಿದ್ದಾರೆ. ಹಾಗಾಗಿ ಅವರ ಒಂದು ಸ್ಫೂರ್ತಿ ಎಲ್ಲರಿಗೂ ಸಿಗಲಿ. ಪೆಣ್ಣಲ್ಲವೇ ನಿಮ್ಮ ಪಡೆದ ತಾಯಿ, ಪೆಣ್ಣಲ್ಲವೇ ಸಲಹಿದವಳು, ಪೆಣ್ಣಲ್ಲವೇ ನಿಮ್ಮ ಪಡೆದವಳು, ಪೆಣ್ಣಲ್ಲವೇ ನಿಮ್ಮ ಸಲಹಿದವಳು, ಪೆಣ್ಣು ಪೆಣ್ಣಂದೇಕೆ ಬೀಳುಗಳಿವರು, ಕಣ್ಣು ಕಾಣದ ಗಾಮಿಲರು ಎನ್ನುವಂತೆ ಹೆಣ್ಣಿನ ಹಿರಿಮೆಯನ್ನು, ಹೆಣ್ಣಿನ ಘನತೆಯನ್ನು, ಹೆಣ್ಣಿನ ಶೌರ್ಯ ಪರಾಕ್ರಮ ಜಾಣ್ಮೆಯ ಕುರಿತಾಗಿರತಕ್ಕಂಥ ಅಂಶಗಳನ್ನು ಸ್ವತಂತ್ರ ಪೂರ್ವದಲ್ಲಿಯೇ ಸಾಬೀತುಪಡಿಸಿದಂತಹ ಸಾಕಾರ ಮೂರ್ತಿಯೇ ಒನಕೆ ಓಬವ್ವ. जल और माटी दोनों को बचाने के लिए वरदान है। वाटर सेट मिशन के अंतर्गत कई वाटर बॉडीज बनी पहले, जिससे वाटर रिचार्ज भी हुआ, किसानों को भी फायदा हुआ। इस बार वाटर सेट में हमने तय किया है कि हम पुरानी जो वाटर बॉडीज है उनको भी ठीक करेंगे, उनका पुनरुत्थान करेंगे। जैसे यहाँ हम खड़े हैं, 150 ईयर्स पुरानी ये वाटर बॉडी, वाटर सेट महोत्सव। और इसलिए हम सबको पानी बचाने में सहयोग करना चाहिए, जन भागीदारी करना चाहिए। और चंद्रशेखर जी, वाटर सेट का जो मॉडल आपने यहाँ खड़ा किया है, मैं आपको बधाई देते हुए, बेंगलाई पालम की जनता को बधाई देते हुए ये कहना चाहता हूँ, ये बेंगलाई पालम के मॉडल को पूरे हिंदुस्तान में लागू किया जाएगा। पर्कुलेशन टैंक हम बनाएंगे इसी मॉडल पे, जो सस्टेनेबल हो, जो लगातार चल सके, जो पानी के लेवल को ऊपर उठाए, जो लोगों की आजीविका भी चलाए। इस मॉडल को देश भर में हम ले जाएंगे। अब पूरे देश में हम नए वाटर सेट की स्कीम्स तो लाएंगे ही, चेक डैम, स्टॉप डैम, बोरी बंधान, पर्कुलेशन टैंक, लेकिन पुराने तालाबों का जीर्णोद्धार करके उनको भी इसी मॉडल पर डेवलप करेंगे, ताकि वहाँ जनता की आजीविका भी चल सके। ಇದು ಇನ್ನೂ ಒಂದಷ್ಟು ಅರ್ಥ ಬರೀದಲ್ಲಿ ತುಮಕೂರು ಸಿಟಿಯಲ್ಲಿ ನಾವು ಬರಬೇಕು. ಎಲ್ಲ ರಂಗದಲ್ಲಿ ಒಬ್ಬ ಟೀಚರ್, ಅವ್ರ ಮಹಿಳೆ ಟೀಚರೇ, ಅವ್ರ ಮನಸ್ಸು ಅದನ್ನು ಒಂದು ಆಗೋದಕ್ಕೆ ನನಗೆ ತುಂಬ ಜಿಲ್ಲಾಧಿಕಾರಿಯವರು. ಎರಡನೇದು ಮಹಿಳೆಯರ ಕೈಯಲ್ಲಿ ಆಗಬಹುದು ಅನ್ನೋ ಒಂದು ಧೈರ್ಯ ಇವರಿಂದ ನಾವು ನೋಡಿ ಕಳೆದುಕೋಬೇಕು.
ಈಗಿರುವ ಹೆಣ್ಮಕ್ಕಳಿಗೆ ನಾನು ಹೇಳುವುದು ಇಷ್ಟೇ, ನಿಮ್ಮ ಕೈಯಲ್ಲಿ ನಿಮ್ಮ ಭವಿಷ್ಯ ಇದೆ. ತಾವು ನಿಮಗೆ ಕೊಟ್ಟಿರುವ ಅವಕಾಶದಲ್ಲಿ ನಿಮ್ಮ ಪೋಷಕರು ಇರ್ಬೋದು, ನಿಮ್ಮ ಶಾಲೆಗಳಿರ್ಬೋದು, ನಿಮಗೆ ಕೊಟ್ಟಿರುವ ಅವಕಾಶವನ್ನು ಸಂಪೂರ್ಣವಾಗಿ ತಾವು ಅದನ್ನು ಉಪಯೋಗ ಮಾಡಿದರೆ ನಿಮಗೂ ಒಳ್ಳೆಯದಾಗುತ್ತೆ, ನಿಮಗಿಲ್ಲದೆ ನಿಮ್ಮ ಇಡೀ ಸಮಾಜಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಪುಣ್ಯದ ಭೂಮಿ, ಪರಮ ಪವಿತ್ರ ನಾಡೆಂದೇ ಕರೆಯುವಂತೆ ಇದು ಜಾತಿ ಕ್ರೂರತೆಗೂ ಕೂಡ ಅಪವಿತ್ರ ಪಾಪಿಷ್ಟ ಭೂಮಿಯೂ ಕೂಡ ಎಂದು ಕರೆಯುವಷ್ಟರ ಮಟ್ಟಿಗೆ ಹುನ್ನಾರಗಳು ಈ ಚರಿತ್ರೆ ಉದ್ದಕ್ಕೂ ಜರುಗುತ್ತಲೂ ಇವೆ. ನೆಲಕ್ಕಾಗಿ, ಜಲಕ್ಕಾಗಿ, ಜನಕ್ಕಾಗಿ ತಮ್ಮ ಜೀವನದ ಹಂಗು ತೊರೆದು ಹೋರಾಡಿದವರಂತ ಸ್ಮರಣೆಯನ್ನು ಇಂದಿನ ಆ ಸ್ಮರಣೆ ಮಾಡಿಕೊಳ್ಳುವುದರ ಮೂಲಕ ಇಂದಿನ ಮುಂದಿನ ಬದುಕಿಗೆ ಸ್ಫೂರ್ತಿಯ ಚಿಲುಮೆಯಾಗುತ್ತೆ ಅಂತ ಇಂಥ ಪ್ರೇರಕ ಶಕ್ತಿ ಒಣಗೋಗುವ ಮಾತು ಎಂದರೆ ತಪ್ಪಾಗಲ್ಲ. ಹೋಗಿ ಕೆಲಸ ಮಾಡಿ ಬರಬೇಕಾದ್ರೆ ಆಗ್ತಾ ಇರಲಿಲ್ಲ. ಇಲ್ಲೇ ನಮ್ಮ ಊರಲ್ಲೇ ನಮಗೆ ಕೆಲಸ ಕೊಟ್ಟಿರೋದ್ರಿಂದ ತುಂಬ ಅನುಕೂಲ ಆಗಿದೆ. ಹೊರಗೆ ನಮ್ಗೆ 200ರಿಂದ 150 ರೂಪಾಯಿ ತನಕ ಕೊಡ್ತಿದ್ರು. ಈಗ ಹಾಗಿಲ್ಲ, 370 ರೂಪಾಯಿ ಇವರೇ ಕೊಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ. ಇದರಿಂದ ಎಲ್ಲ ಜನರಿಗೂ ಒಳ್ಳೆಯದಾಗಿದೆ. ಆರ್ಥಿಕವಾಗಿ ಮತ್ತು ನಮ್ಮ ಮಕ್ಕಳ ಸ್ಕೂಲ್ ಹೊತ್ತಿಂದಾಗಿ, ಆಮೇಲೆ ನಮ್ಮ ಈ ಕೆಲವೊಂದು ಸಂಘಗಳು ತುಂಬ ಇದಾವೆ, ಅದರಿಂದಾಗಲಿ ನಮ್ಮ ಪ್ರತಿನಿತ್ಯದ ದಿನ ಖರ್ಚಿನ ವ್ಯವಸ್ಥೆ ಎಲ್ಲ ಈ ನಮ್ಮ ಒಂದು ಕೆಲಸದಿಂದನೇ ಚಲೋ ಆಗೈತಿ. ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಸಹಕಾರವಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕು ಪಂಚಾಯತಿ ಅಧಿಕಾರಿಗಳು ಸಹಕಾರವಾಗಿ ಕೂಲಿ ಕಾರ್ಮಿಕರು ಆ ಗ್ರಾಮವನ್ನು ಬಿಟ್ಟು ವಲಸೆ ಹೋಗಬಾರ್ದು ಅಂತ ತಿಳ್ಕೊಂಡು ಆಯಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರಿಗೆ ಕೆಲಸ ಕೊಡುವಂಥ ವ್ಯವಸ್ಥೆ ಅಂತೆ. ಈ ನರೇಗಾ ಯೋಜನೆಯಲ್ಲಿ ಎಷ್ಟೋ ಬಡ ಕುಟುಂಬಗಳು, ವಯಸ್ಸಾದವರು, ಆನಂತರ ಮಹಿಳೆಯರು, ಆನಂತರ ಅಜ್ಜ ಆಯಿಗಳು ಕೂಡ ಭಾಳ ಅನುಕೂಲ ಆಗ್ತಾ ಇದೆ. ಅವರೆಲ್ಲರೂ ಎಲ್ಲ ಗ್ರಾಮ ಪಂಚಾಯತಿಗೆ ಬಂದು ನಮೂನೆ ಆರನ್ನು ಕೊಟ್ಟು ಕೆಲಸವನ್ನು ಬೇಡಿಕೆಯನ್ನು ಸಲ್ಲಿಸಿ ಅವರಿಗೆ 15 ದಿನ ಒಳಗಡೆ ಅವರಿಗೆ ಕೆಲಸ ಕೊಡುವ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. 400 ಜನ ಬರ್ತಾ ಇದ್ದಾರೆ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಾಗನೂರು ಗ್ರಾಮದಲ್ಲಿ ಈಗ ಆಲ್ರೆಡಿ ನಾವು ಕಚ್ಚಾ ಕಾಲುವೆ ಕಾಮಗಾರಿನ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು 70 ಲೇಬರ್ ಇದ್ದಾರೆ ಅಲ್ಲಿ. ನೆಕ್ಸ್ಟ್ ಇದು ಆದ ತಕ್ಷಣ ಇನ್ನೊಂದು ಹಳ್ಳ ಹೂಳತ್ತದ ಎಸ್ಟಿಮೇಟ್ ರೆಡಿ ಇದೆ. ಇದು ಮುಗಿದ ತಕ್ಷಣ ಅಲ್ಲೇ ವರ್ಕನ್ನು ಕೊಡ್ತಾಯಿದ್ದೇವೆ. ಮತ್ತು ಇಲ್ಲಿ ಕೂಲಿ ಕಾರ್ಮಿಕರಿಗೆ ಏನೋ ಹೆಲ್ಪ್ ಆಗಿದೆಯಪ್ಪ ಅಂತಂದರೆ, ನಮಗೆ ಮಹಾರಾಷ್ಟ್ರ ಸಮೀಪ ಆಗೋದ್ರಿಂದ ಅವರೆಲ್ಲ ಕೆಲಸ ಇಲ್ಲಾರ್ದೆ ವಲಸೆ ಹೋಗ್ತಿದ್ರು. ಹೀಗಾಗಿ ಅವರು ವಲಸೆ ಹೋಗೋದನ್ನು ತಪ್ಪಿಸಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲ ನರೇಗಾ ಯೋಜನೆಯಲ್ಲಿ ಅವ್ರಿಗೆ ಕೂಲಿ ಕೆಲಸ ಕೊಡ್ತಿದ್ದೇವೆ. ದಿನನಿತ್ಯ 370 ರೂಪಾಯಿ ಅವರಿಗೆ ವೀಕ್ಲಿ ಪೇಮೆಂಟ್ ಮಾಡ್ತಾಯಿದ್ದೇವೆ. ಇದರಿಂದ ನಮ್ಮ ಎಲ್ಲ ಕೂಲಿ ಕಾರ್ಮಿಕರು ಭಾಳ ಹೆಲ್ಪ್ ಆಗಿದೆ. ಅವರಿಗೆ ಮಾತ್ರ ನಾವು ಕೆಲಸ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವರವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಎಲ್ಲ ಆ್ಯಕ್ಟಿವ್ ಮತ್ತು ಇನ್ಆ್ಯಕ್ಟಿವ್ ವರ್ಕರ್ಗಳನ್ನು ಕೂಡ ಈ KYCಗೆ ಅಳವಡಿಸುತ್ತಾ ಕೆಲಸ ಆಗ್ತಿದೆ. ಆಲ್ರೆಡಿ ನಾವೀಗ 92% ವರ್ಕರ್ಗಳನ್ನು ಈ KYCಗೆ ಅಳವಡಿಸಿದ್ದೀವಿ. ಮುಂದಿನ ಇನ್ನೊಂದು ವಾರದಲ್ಲಿ ನಾವು 100% ಪ್ರಗತಿಯನ್ನು ಇದರಲ್ಲಿ ಸಾಧಿಸಿ ಯಾರ್ಯಾರು ಜಾಬ್ ಕಾರ್ಡ್ ಹೊಂದಿದ್ದಾರೋ, ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೋ ಅವರಿಗೆ ಅಗತ್ಯವಾದಲ್ಲಿ ಕೆಲಸವನ್ನು ನೀಡಲು ನಮ್ಮ ಗ್ರಾಮ ಪಂಚಾಯತಿಗಳು ಬದ್ಧವಾಗಿವೆ. ಇದರಿಂದ ಗ್ರಾಮ ಪಂಚಾಯತಿ ಹಾಗೂ ಗ್ರಾಮದಲ್ಲಿರುವ ಜನರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡುವತ್ತ ನಾವು ಹೆಜ್ಜೆ ಇಡ್ತೇವೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.